ಅಲ್ಲ, ಇವ್ರಿಗೆ ಕರೆಂಟ್ ತೆಗೆಯಕ್ಕೆ ಹೊತ್ತು ಗೊತ್ತು ಏನೂ ಇಲ್ವಾ? ಅದು ಹಾಗಲ್ಲ ಮಾವ. ಈಗ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇರೋ ಕರೆಂಟ್ ಅನ್ನ ಎಲ್ರಿಗೂ ಸಮ ಪ್ರಮಾಣದಲ್ಲಿ ಹಂಚ್ಬೇಕಲ್ವಾ? ಅದಕ್ಕೆ ಈ ಪವರ್ ಶೆಡ್ ಅನಿವಾರ್ಯ. ಏನಾಯ್ತು ಬಾವ? ನೋಡ್ ರಮೇಶ್, ಬೀದಿ ದೀಪಗಳು ಇನ್ನೂ ಉರಿತಾನೆ ಇವೆ. ಇದರಿಂದ ಅನ್ಯಾಯವಾಗಿ ವಿದ್ಯುತ್ ನಷ್ಟ ಆಗತ್ತೆ. ಇದನ್ನೇ ಬೇರೆ ಕೆಲಸಗಳಿಗೆ ಸದುಪಯೋಗ ಮಾಡಬಹುದಲ್ವಾ? ಇವತ್ತಾಕೋ ಮರ್ತಿರ್ಬೇಕು ಅಂತ ಕಾಣುತ್ತೆ. ಗ್ರಾಮ ಪಂಚಾಯತ್ ತಿಳಿಸಿದ್ರಾಯ್ತು ಬಿಡಿ. ಇಷ್ಟೊಂದು ಬೆಳಕು ಕೊಡುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅಪ್ಪ, ನಾಳೆಯಿಂದ ಇಡೀ ಮನೆ ಹೀಗೆ ಬೆಳಕಾಗಿರುತ್ತೆ. ರಮೇಶ್, ನೋಡವನ್ನ ಲೈಟ್ ಕಂಬಕ್ಕೆ ದನ ಕಟ್ಟ ಹಾಕ್ತಿದ್ದಾನೆ. ಎಲ್ರು ಹಾಗೆ ಬಾವ, ಲೈಟ್ ಕಂಬಕ್ಕೆ ಕಟ್ಟೋದು. ಹಾಗೆಲ್ಲ ಮಾಡಬಾರ್ದು ರಮೇಶ್. ಅಕಸ್ಮಾತ್ ಈ ಕಂಬದಲ್ಲಿ ವಿದ್ಯುತ್ ಹರಿದ್ಬಿಟ್ರೆ ಪ್ರಾಣಿಗಳಿಗೆ ಅಪಾಯ ಆಗೋದಿಲ್ವಾ? ಏನು, ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ 4 ದಿವಸ ಆಯ್ತಾ? ಹೌದಣ್ಣ. ಇನ್ನು ಯಾರು ಬಂದಿಲ್ವಾ? ಒಳ್ಳೇದೇ ಆಯ್ತು. ವಿದ್ಯುತ್ ಕಳ್ಳತನ ಅಂದ್ರೆ ಅದು ದೇಶಕ್ಕಾಗೋ ನಷ್ಟನೂ ಹೌದು. ಬೆಳಕಿನ ಹಬ್ಬ ದೀಪಾವಳಿ ಬರುವುದು ವರ್ಷಕ್ಕೊಮ್ಮೆ. ಆದರೆ ಬೆಸ್ಕಾಂ ಬೆಳಕಿರುವುದು ಸದಾ ನಿಮ್ಮೊಂದಿಗೆ. ಅಗತ್ಯವಿಲ್ಲದೆಡೆ ಅಥವಾ ಉಪಯೋಗಿಸದೆ ಇರುವಾಗ ದೀಪಗಳನ್ನು, ಫ್ಯಾನ್ಗಳನ್ನು ಮತ್ತಿತರ ವಿದ್ಯುತ್ ಉಪಕರಣಗಳನ್ನು ಆರಿಸಿರಿ. ಯಾವಾಗಲೂ ISI ಗುರುತಿನ ವಿದ್ಯುತ್ ಸಾಧನಗಳನ್ನು ಬಳಸಿ. ಫಿಲಮೆಂಟ್ ದೀಪಗಳ ಬದಲು CFL ಬಲ್ಬ್ ಬಳಸಿ. ನೀರು ಕಾಯಿಸಲು ಸೌರಶಕ್ತಿ ಬಳಸಿ. ವಿದ್ಯುತ್ ಶಕ್ತಿ ಉಳಿಸಿ, ಭವಿಷ್ಯ ಉಜ್ವಲಗೊಳಿಸಿ. ಬೆವಿಕಮ್ IVRS ಉಚಿತ ದೂರವಾಣಿ ಸಂಖ್ಯೆಗಳು 080126660 ಮತ್ತು 0801917.